ಎಲ್ಲವೂ ಶಮನವಾಯ್ತಾ? ಪ್ರೀತಂ ಗೌಡ ಅಸಮಾಧಾನ ಅನ್ನುವಂತ ಪ್ರಶ್ನೆ ಇದೆ. ಅದಕ್ಕೆ ಇವತ್ತು ಉತ್ತರ ಸಿಗತ್ತೆ. ಇವತ್ತು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪರ ಮತಬೇಟೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಬೆಳಗ್ಗೆ 10 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಪ್ರೀತಂ ಗೌಡ. ಸಹಜವಾಗಿ ಈ ಸುದ್ದಿಗೋಷ್ಠಿ ಮೇಲೆ ಎಲ್ಲರ ದೃಷ್ಟಿ ಇದೆ. ಯಾಕಂದ್ರೆ ಪ್ರೀತಂ ಗೌಡಗೆ ಒಂದಷ್ಟು ಅಸಮಾಧಾನ ಇದ್ದಿದ್ದು ಹೌದು. ಬಟ್ ಅದಾದ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾತನಾಡ್ತಾರೆ, ಎಲ್ಲರೂ ಮಾತನಾಡ್ತಾರೆ. ಪ್ರಜ್ವಲ್ ಕೂಡ ಸ್ವಲ್ಪ ಸಾಫ್ಟ್ ಆಗ್ತಾರೆ, ಪ್ರೀತಂ ಅವರನ್ನ ಕರೀತಾರೆ. ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಸೊ ಈ ಸುದ್ದಿಗೋಷ್ಠಿಯಲ್ಲಿ ಪ್ರೀತಂ ಗೌಡ ತಮ್ಮ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ. ಯುಗಾದಿ ಮರುದಿನವೇ ಪ್ರೀತಂ ಗೌಡ ಪ್ರಚಾರದ ಅಖಾಡಕ್ಕೆ ಇಳಿಯುವಂತೆ ಸಾಧ್ಯತೆ ಇದೆ. ಪ್ರಜ್ವಲ್ ಹಾಗೂ ಪ್ರೀತಂ ಮೈತ್ರಿ ದೋಸ್ತಿ ಎಂದಿನಿಂದ ಆರಂಭ ಆಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಮೈತ್ರಿ ಕಾರ್ಯಕರ್ತರು ಇಟ್ಕೊಂಡಿದ್ದಾರೆ. ವಿದ್ಯಾನಗರದಿಂದ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರ ಮಾಡುವಂತ ಸಾಧ್ಯತೆ ಇದೆ. ಹಾಗೊಂದು ಮಾತುಕತೆ ಆಗಿದೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಸೊ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿತಿದ್ದಾರೆ ಅಂದಾಗ ಒಂದಷ್ಟು ಅಸಮಾಧಾನವನ್ನ ಪ್ರೀತಂ ಗೌಡ ಹೇಳ್ಕೊಂಡಿದ್ರು ನೇರವಾಗಿ. ಬಟ್ ಯಾವಾಗ ಬಿಜೆಪಿಯ ಪ್ರತಿಯೊಬ್ಬ ನಾಯಕರು ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ನಿಂತು ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ರು, ಬೃಹತ್ ರ್ಯಾಲಿಗಳಲ್ಲಿ ಭಾಗಿಯಾಗೋದಕ್ಕೆ ಶುರು ಮಾಡಿದ್ರು, ವಿಜಯೇಂದ್ರ, ಸದಾನಂದ ಗೌಡರು ಸೇರಿದಂತೆ ಅನೇಕ ನಾಯಕರು ಪ್ರಜ್ವಲ್ ಅವರ ಪರವಾಗಿ ನಿಂತ್ಕೊಂಡ್ರು. ಆದರೆ ಇಲ್ಲಿವರೆಗೂ ಪ್ರೀತಂ ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟಿರಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇಲ್ಲ ನಾನು ಹೋಗ್ತೀನಿ ಅಥವಾ ಹೋಗಲ್ಲ, ನಾನು ಸಪೋರ್ಟ್ ಮಾಡ್ತೀನಿ ಅಥವಾ ಮಾಡಲ್ಲ, ಕಾದು ನೋಡ್ತೀನಿ, ಇದ್ಯಾವುದನ್ನು ಹೇಳಿಲ್ಲ. ಇವತ್ತು 10 ಗಂಟೆಗೆ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ನಾನು ಪ್ರಚಾರ ಮಾಡ್ತೀನಿ, ಎಲ್ಲರೂ ಒಗ್ಗಟ್ಟಾಗಿ ಪ್ರಚಾರ ಮಾಡೋಣ ಅಂತ ಹೇಳ್ತಾರೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಅದರ ಜೊತೆಗೆ ಇವತ್ತಿನಿಂದನೇ ಪ್ರಚಾರ ಕಾರ್ಯದಲ್ಲೂ ಕೂಡ ಭಾಗಿಯಾಗ್ತಾರೆ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ವಿದ್ಯಾನಗರದಿಂದ ಪ್ರಜ್ವಲ್ ರೇವಣ್ಣ ಪರ ಇವತ್ತಿನಿಂದಲೇ ಪ್ರಚಾರವನ್ನ ಮಾಡ್ತಾರೆ ಅನ್ನುವಂಥ ವಿಚಾರ ಕೂಡ ವೈರಲ್ ಆಗ್ತಾ ಇದೆ. ಸೊ ಅಲ್ಲಿಗೆ ಇಲ್ಲಿವರೆಗೂ ಏನು ಅಸಮಾಧಾನ ಇತ್ತು, ಏನು ಭಿನ್ನಾಭಿಪ್ರಾಯ ಇತ್ತು, ಅದೆಲ್ಲವೂ ಶಮನ ಆದ ಲೆಕ್ಕಾಚಾರ ಅಂತ ಕಾರ್ಯಕರ್ತರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಸೊ 10 ಗಂಟೆ ತನಕ ಅಧಿಕೃತವಾಗಿ ಏನು ಅನೌನ್ಸ್ ಮಾಡ್ತಾರೆ ಅನ್ನೋದನ್ನ ಕಾಯಲೇಬೇಕಾಗತ್ತೆ. ಬಟ್ ಈಗಿರುವಂಥ ಚರ್ಚೆ ಮತ್ತು ನಿರೀಕ್ಷೆ ಅಂದರೆ ಪ್ರೀತಂ ಗೌಡ ಬಳಿ ಬೇರೆ ಆಪ್ಷನ್ಸ್ ಇಲ್ಲ. ಪ್ರಜ್ವಲ್ ರೇವಣ್ಣ ಅವರಿಗೆ ಸಪೋರ್ಟ್ ಮಾಡಲೇಬೇಕು. ಕಾರಣ ಬಿಜೆಪಿ ಪ್ರತಿಯೊಬ್ಬ ನಾಯಕರು ಕೂಡ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಎಲ್ಲೇ ನಿಂತಿದ್ರು ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು. ಕಾರಣ ಇದು ಮೈತ್ರಿ ಧರ್ಮ ಅನ್ನೋದನ್ನ ಹೇಳಿದ್ದಾರೆ ಮತ್ತು ಅದನ್ನ ಪ್ರತಿಪಾದಿಸ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ತಮ್ಮ ಪಕ್ಷದ ನಾಯಕರ ಮಾತನ್ನ ಎಲ್ಲೇ ಮೀರೋ ಹಾಗಿಲ್ಲ, ಪಕ್ಷಕ್ಕೂ ನಿಷ್ಠಾವಂತನಾಗಿರಬೇಕು, ಹಾಗೇನೆ ಅನಿವಾರ್ಯ ಪರಿಸ್ಥಿತಿ ಕೂಡ ಇದೆ. ಆ ಕಾರಣಕ್ಕಾಗಿ ಇವತ್ತು ಪ್ರೀತಂ ಗೌಡ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. 10 ಗಂಟೆ ಸುಮಾರಿಗೆ ಈ ಪ್ರೆಸ್ ಮೀಟ್ನಲ್ಲಿ ಅಧಿಕೃತವಾಗಿ ನಾನು ಪ್ರಜ್ವಲ್ ರೇವಣ್ಣ ಪರ ಮತಬೇಟೆಗೆ ಇಳಿತಾ ಇದ್ದೀನಿ ಅನ್ನೋದನ್ನ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಈ ಹಿಂದಿನ ಚುನಾವಣೆಗಳಲ್ಲಿ ಒಂದಷ್ಟು ಅಸಮಾಧಾನ ಇದ್ದಿತ್ತು, ಅದು ಕಂಟಿನ್ಯೂ ಆಗಿತ್ತು. ಆದರೆ ಇವತ್ತಿಗೆ ಎಲ್ಲವೂ ಸರಿ ಹೋಗುವ ಸಾಧ್ಯತೆ ಇದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನದಲ್ಲಿ ಪ್ರಮುಖವಾಗಿ ಇದ್ದಿದ್ದು ಪ್ರೀತಂ ಗೌಡ ಅವರ ಅಸಮಾಧಾನ. ಸೊ ಆ ಅಸಮಾಧಾನವನ್ನು ಬಗೆಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬ ನಾಯಕರು ಮಾತುಕತೆಯನ್ನು ನಡೆಸಿದ್ರು. ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಒಂದು ಕ್ಲಾರಿಟಿ ಸಿಕ್ಕಿರಲಿಲ್ಲ. ಬಟ್ ಹಬ್ಬದ ಮರುದಿನ ಪ್ರೀತಂ ಗೌಡ ಅವರು ಇವತ್ತಿನಿಂದ ಪ್ರಚಾರಕ್ಕೆ ಹೋಗ್ಬಿಡೋಣ ಅಂತ ಹೇಳುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಬಹುದು ಅಂತ ಪ್ರಕಾಶ್? ನೀತಿ, ಈಗಾಗಲೇ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮತ್ತೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ನಡುವೆ ಸಾಕಷ್ಟು ಮುನಿಸು ಆಗಿದೆ ಅನ್ನುವ ಒಂದಿಷ್ಟು ಚರ್ಚೆಗಳು ಕೂಡ ಹಾಸನ ಜಿಲ್ಲೆಯಾದ್ಯಂತ ಕೇಳಿ ಬರ್ತಾ ಇತ್ತು. ಕಳೆದ ಒಂದು ವಾರದಿಂದಲೂ ಕೂಡ ಸಾಕಷ್ಟು ಸರ್ಕಸ್ ಮಾಡಿದ್ರು. BY ವಿಜಯೇಂದ್ರ ಅವರು ಕೂಡ ಬಂದಿದ್ರು, ಜೊತೆಗೆ CT ರವಿ ಅವರು ಬಂದಿದ್ರು, ಜೊತೆಗೆ ರಾಮ್ ಮೋಹನ್ ದಾಸ್ ಅಗರ್ವಾಲ್ ಏನಿದ್ದಾರೆ ಅವರು ಕೂಡ ಬಂದಿದ್ರು. ಸಾಕಷ್ಟು ಮನವೊಲಿಸುವಂತಹ ಕೆಲಸ, ಜೊತೆಗೆ ಸಮನ್ವಯ ಸಮಿತಿ ಸಭೆಗಳು ಸಾಕಷ್ಟು ಒಂದಲ್ಲ ಒಂದು 3-4 ಬಾರಿ ಸಮನ್ವಯ ಸಭೆಯನ್ನು ಕೂಡ ಮಾಡಿದ್ರು. ಆದರೆ ಒಂದು ಇದರಲ್ಲಿ ಸ್ಪಷ್ಟಪಡಿಸಬಹುದು, ಎಲ್ಲೂ ಕೂಡ ನಾನು ಮೈತ್ರಿ ಅಭ್ಯರ್ಥಿ ಪರವಾಗಿ ಅಂದ್ರೆ ವಿರುದ್ಧವಾಗಿ ಪ್ರಚಾರಕ್ಕೆ ಹೋಗಲ್ಲ, ಜೊತೆಗೆ ಎಲ್ಲೂ ಕೂಡ ಪ್ರಚಾರಕ್ಕೆ ಹೋಗಲ್ಲ ಅನ್ನುವ ಮಾತನ್ನು ಕೂಡ ಪ್ರೀತಂ ಗೌಡ ಈಗಾಗಲೇ ಆಗ್ಲಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಅಧಿಕೃತವಾಗಿ ಅವರು ಎಲ್ಲೂ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಹಾಸನದಲ್ಲಿ ಹೋಗಿರ್ಲಿಲ್ಲ. ಯಾಕಂತಂದ್ರೆ ಈಗಾಗಲೇ
ಚಾಮರಾಜನಗರ, ಮೈಸೂರು ಮತ್ತೆ ಮಂಡ್ಯ ವಹಿಸಿರುವಂತಹ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಆ ಭಾಗದಲ್ಲಿ ಏನು ಚುನಾವಣಾ ಪ್ರಚಾರವನ್ನು ಕೂಡ ಅಧಿಕೃತವಾಗಿ ಕೈಗೊಂಡಿದ್ರು. ನಂತರದಲ್ಲಿ ಇವತ್ತು ನಿನ್ನೆ ಯುಗಾದಿ ಹಬ್ಬ ಮುಗಿದಿದೆ. ಇವತ್ತು ಅಧಿಕೃತವಾಗಿ ತಮ್ಮ ನಿವಾಸದಲ್ಲಿ 10:00ವರೆಗೆ ಸುದ್ದಿಗೋಷ್ಠಿಯನ್ನು, ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂತದ್ದು. ಅಂದ್ರೆ TV5ಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಬಹುತೇಕ ಏನು ಚುನಾವಣಾ ಪ್ರಚಾರಕ್ಕೆ, ಮೈತ್ರಿ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಅನ್ನುವ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇವತ್ತು 10:00ವರೆಗೆ ಮಹತ್ವದ ಸುದ್ದಿಗೋಷ್ಠಿಯನ್ನು ಹಾಸನದ ಏನು ವಿದ್ಯಾನಗರ ಏನಿದೆ, ವಿದ್ಯಾನಗರದ ಪ್ರೀತಮ್ ಗೌಡರ ನಿವಾಸದಲ್ಲಿ ಕೂಡ ಈಗಾಗಲೇ ಸುದ್ದಿಗೋಷ್ಠಿಯನ್ನು ಕರೆದಿರುವಂತದ್ದು. ಈ ಸುದ್ದಿಗೋಷ್ಠಿ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರುವಂತದ್ದು. ಯಾಕಂತಂದ್ರೆ ಈಗ ಏನು ಇಬ್ಬರ ನಡುವೆ ಒಂದಿಷ್ಟು ವೈಮನಸ್ಸುಗಳೇನಿತ್ತು, ಇವತ್ತು ಅದಕ್ಕೆ ಮುಲಾಮು ಹಚ್ಚುವಂತಹ ಕೆಲಸಕ್ಕೆ ಸ್ವತಃ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಇಳಿದಿರುವಂತದ್ದು. ಇವತ್ತು ಮೊದಲನೇ ಬಾರಿಗೆ ವಿದ್ಯಾನಗರದಲ್ಲಿ ಪ್ರಚಾರವನ್ನು ಮಾಡಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ, ನಂತರದಲ್ಲಿ ಏನು ಒಂದಿಷ್ಟು ಊರುಗಳಿಗೆ ಹೋಗ್ತಾರೆ, ಆ ಊರುಗಳನ್ನು ಮುಗಿಸಿ ನಂತರ ಮೈಸೂರಿಗೆ ಹೋಗ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತು ಬಹುತೇಕ ಏನು ಮೈತ್ರಿ ಅಭ್ಯರ್ಥಿ ಮತ್ತೆ ಪ್ರೀತಮ್ ಗೌಡರ ನಡುವೆ ಇವತ್ತು ಒಂದಿಷ್ಟು ಎಲ್ಲದಕ್ಕೂ ಕೂಡ ಏನು ಇಷ್ಟು ದಿವಸ ಎದ್ದಿದ್ದಂತಹ ಪ್ರಶ್ನಾರ್ಥಕ ಚಿಹ್ನೆಗಳೇನಿತ್ತು, ಇವತ್ತು ಎಲ್ಲದಕ್ಕೂ ಕೂಡ ಇತ್ಯರ್ಥ ಆಗುವಂತಹ ಸಮಯ ಬಂದೊದಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿತ್ತು. ಯಾಕಂತಂದ್ರೆ ಈಗಾಗಲೇ ಮೈಸೂರಿನಲ್ಲಿ ಮೊನ್ನೆ ಹೇಳಿದ್ರು, ನಾನು ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ, ಹಬ್ಬದ ನಂತರ ನಾನು ಅಲ್ಲಿ ಅವರ ಕಡೆಯವರು ಅಂದ್ರೆ ಪ್ರೀತಮ್ ಗೌಡ ಅಭಿಮಾನಿಗಳೇನಿದ್ದಾರೆ, ಜೊತೆಗೆ ಕಾರ್ಯಕರ್ತರೇನಿದ್ದಾರೆ, ಏನೋ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ರೆಡಿಯಾದಂತೆ ಕಾಣಿಸ್ತಾ ಇತ್ತು. ಆದ್ರೆ ಇವತ್ತು 10:00ವರೆಗೆ ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾನಗರದಿಂದ ಏನು ಚುನಾವಣಾ ಪ್ರಚಾರವನ್ನು ಆರಂಭ ಮಾಡಿ ಇಲ್ಲಿಂದ ಒಂದು 2-3 ಗ್ರಾಮಗಳಿಗೆ ಹೋಗಿ ಅಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನು ಮಾಡಿ ನಂತರ ಮೈಸೂರಿಗೆ ಏನು ಈಗಾಗಲೇ ಮೈಸೂರು ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಅನ್ನುವ ಮಾಹಿತಿ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಇವತ್ತು 10:00ವರೆಗೆ ತಮ್ಮ ನಿವಾಸದಲ್ಲಿ ಮಹತ್ವದ ಸುದ್ದಿಗೋಷ್ಠಿ ಇರುವಂತದ್ದು. ಯಾಕಂತಂದ್ರೆ ಇದುವರೆಗೂ ಕೂಡ ಇಬ್ರು ಅಂದ್ರೆ ಸಮನ್ವಯ ಸಭೆಗಳಲ್ಲಿ ಮುಖಾಮುಖಿ ಆಗಿದ್ದಾರೆ, ಮಾತನಾಡಿದ್ದಾರೆ. ಆದ್ರೆ ರಾಜಕೀಯವಾಗಿ ಅಂದ್ರೆ ಅಭ್ಯರ್ಥಿಯ ಪರವಾಗಿ ಚುನಾವಣೆ ಪ್ರಚಾರಕ್ಕೆ ಹೋಗ್ಲಿಕ್ಕೆ ಎಲ್ಲೂ ಕೂಡ ನಾನು ಮಾಡ್ತೀನಿ NDA ಅಭ್ಯರ್ಥಿ ಪರವಾಗಿ ಅಂದ್ರೆ ಅವರು ಒಂದು ಮಾತು ಕೂಡ ಹೇಳಿದ್ರು, ಮೈಸೂರಿನಲ್ಲಿ ಒಂದು ಮಾತು ಹೇಳಿದ್ರು, ಹೊಳೆನರಸೀಪುರದಲ್ಲಿ ಏನು ಲೀಡ್ ಬರುತ್ತೆ ಅದಕ್ಕಿಂತ ಹೆಚ್ಚಿನ ಲೀಡನ್ನ ಹಾಸನದಲ್ಲಿ ನಾನು ಮೈತ್ರಿ ಅಭ್ಯರ್ಥಿಯ ಪರವಾಗಿ ಲೀಡ್ ಕೊಡಿಸ್ತೇನೆ ಅನ್ನುವ ಮಾಹಿತಿಯನ್ನು ಕೂಡ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಒಟ್ಟಾರೆ ಇವತ್ತು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡರ ಸುದ್ದಿಗೋಷ್ಠಿ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರುವಂತದ್ದು. ಇಡೀ ಜಿಲ್ಲೆಯ ರಾಜಕಾರಣವನ್ನು ರಾಜ್ಯದ ಜನರು ಕೂಡ ಸಾಕಷ್ಟು ಗಮನಿಸ್ತಾ ಇರುವಂತದ್ದು. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈಗ ಮೊನ್ನೆ ಪ್ರೀತಮ್ ಗೌಡರ ಅಭಿಮಾನಿಗಳು ಕಾಂಗ್ರೆಸ್ಗೆ ಏನು ಬೆಂಬಲ ಕೊಡ್ತಾರೆ ಅನ್ನುವ ಮಾಹಿತಿಗಳು ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದ್ದು. ಹಾಗಾಗಿ ಎಲ್ಲದಕ್ಕೂ ಕೂಡ ಇವತ್ತು ಸಾಕಷ್ಟು ಉತ್ತರಗಳು ಪ್ರೀತಮ್ ಗೌಡರಿಂದ ಪಡೆದುಕೊಳ್ಳಲಾಗುತ್ತೆ. ಒಟ್ಟಾರೆ 10:30ಕ್ಕೆ ಇವತ್ತು ವಿದ್ಯಾನಗರದ ನಿವಾಸದಲ್ಲಿ ಮಹತ್ವದ ಸುದ್ದಿಗೋಷ್ಠಿ ಕೂಡ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.